ಇವತ್ತು ಏನು ಗಜಪಡೆ ಕಾರ್ಯಕ್ರಮ ನಡೀತಾ ಇದೆ, ಬಹಳ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ. ಹಿಂದೆ ಮಹಾರಾಜರಿದ್ದಂಥ ಕಾಲದಲ್ಲಿ ಏನು ಮೈಸೂರು ದಸರಾ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತೋ, ಹಾಗೇನೆ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ಕೊಂಡು ಬಂದಿದೆ. ಮೈಸೂರು ದಸರಾ ಬಹಳ ಅತ್ಯಂತ ಪ್ರಸಿದ್ಧವಾದಂಥ, ದೇಶ ವಿದೇಶಗಳಲ್ಲಿ ಪ್ರಖ್ಯಾತ ಹೊಂದಿರತಕ್ಕಂಥ ಮೈಸೂರು ದಸರಾ ನಾಡ ಹಬ್ಬ. ಇದು ಜನರಿಗೆ, ನಮ್ಮ ಈ ಭಾಗದ ಮೈಸೂರು ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಈ ಹಬ್ಬದ ಬಗ್ಗೆ, ಈ ನಾಡ ಹಬ್ಬದ ದಸರಾ ಹಬ್ಬದ ಬಗ್ಗೆ ಒಂದು ಆತ್ಮೀಯವಾದಂಥ ಒಂದು ಆತ್ಮೀಯತೆ ಇದೆ. ಮತ್ತೆ ಅದನ್ನ ನಮ್ಮ ಜನರು ಪ್ರತಿ ವರ್ಷ ಅದನ್ನ ಕಣ್ತುಂಬಿಕೊಳ್ತಕ್ಕಂಥ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾರೆ. ಈ ಕಾರಣದಿಂದಾಗಿ ನಾಡ ಹಬ್ಬ, ದಸರಾ ನಾಡ ಹಬ್ಬ ಏನಿದೆ, ನಮ್ಮೆಲ್ಲರಿಗೂ ಒಂದು ಆತ್ಮೀಯವಾದಂಥ ಒಂದು ಸಂಭ್ರಮ ಮತ್ತೆ ಒಂದು ಆಚರಣೆ. ಈ ಕಾರಣಗಳಿಂದಾಗಿ ನಾಡ ಹಬ್ಬ ನಮ್ಮ ಪ್ರತಿ ವರ್ಷ ನಡೀತಕ್ಕಂಥ ಈ ಒಂದು ನಾಡ ಹಬ್ಬದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತದೆ ಎಲ್ಲವೂ ಅತ್ಯಂತ ವಿಜೃಂಭಣೆಯಿಂದ ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಈ ಸಲನೂ ಸಹ ಈ ನಾಡ ಹಬ್ಬ ಅತ್ಯಂತ ಚೆನ್ನಾಗಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಆಗಬೇಕು, ಜನರಿಗೆ ಮೆಚ್ಚಿಕೊಳ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತೇಳಿ ಸೂಚನೆ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಈ ಸಲ ನಮ್ಮ ನಾಡ ಹಬ್ಬ, ಮೈಸೂರು ದಸರಾ ನಾಡ ಹಬ್ಬ ಏನಿದೆ, ಅತ್ಯಂತ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಆಕರ್ಷಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಎಲ್ಲರ ಮೇಲೆ ಹೊರಿಸಿದ್ದಾರೆ. ಎಲ್ಲರೂ ಆ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಈ ಕೆಲಸ ಮುಗಿಯುವವರೆಗೂ ಇದ್ದೇ ಇರುತ್ತೆ. ಇದು ಒಂದು ದಿನನಿತ್ಯದ ಕೆಲಸದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಅವರು ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸರ್ಕಾರ ನಮ್ಮ ಈ ನಾಡ ಹಬ್ಬ ಚೆನ್ನಾಗಿ ನಡೀಲಿ, ಚಾಮುಂಡೇಶ್ವರಿ ತಾಯಿ ನಾಡ ಹಬ್ಬ ಚೆನ್ನಾಗಿ ನಡೀಲಿಕ್ಕೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರಲಿ, ಜನರ ಸಹಕಾರ ಇರಲಿ ಅಂತೇಳಿ, ಮತ್ತೆಲ್ಲ ಜನರ ಸಹಕಾರ ಜೊತೆಗೆ ಮಾಧ್ಯಮ ಗೆಳೆಯರ ಸಹಕಾರನೂ ಇರಲಿ ಅಂತೇಳಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.